ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವೀಕೆಂಡ್ ಬಂದೇ ಬಿಡ್ತು. ವೀಕೆಂಡ್ ಬಂತು ಅಂದ್ರೆ ಸಾಕು, ಕಿಚನ್ ಪಂಚಾಯತ್ ಇರುತ್ತೆ. ಈ ಪಂಚಾಯತಿಯಲ್ಲಿ ಯಾರೆಲ್ಲ ತಪ್ಪು ಮಾಡ್ತಾರೋಗೆಲ್ಲ ಕ್ಲಾಸ್ ಇರುತ್ತೆ. ಅದೇ ರೀತಿಯಾಗಿ ಯಾರೆಲ್ಲ ವ್ಯಕ್ತಿತ್ವನ ಚೆನ್ನಾಗಿ ವ್ಯಕ್ತಪಡಿಸಿರ್ತಾರೆ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿರ್ತಾರೆ, ಅವರಿಗೆ ಕಿಚ್ಚ ಸಾರಿಂದ ಒಂದು ಅಪ್ರಿಸಿಯೇಷನ್ ಇರುತ್ತೆ. ಅದೇ ಕಿಚ್ಚನ ಚಪ್ಪಾಳೆ. ಮತ್ತೆ 10ನೇ ವಾರದಲ್ಲಿ ಯಾರೆಲ್ಲ ಚೆನ್ನಾಗಿ ಆಡಿದ್ರು, ಯಾರೆಲ್ಲ ವ್ಯಕ್ತಿತ್ವನ ಚೆನ್ನಾಗಿ ವ್ಯಕ್ತಪಡಿಸಿದ್ರು, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರು, ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬಹುದು ಅಂತೆಲ್ಲ ಪ್ರಿಡಿಕ್ಷನ್ ಮಾಡೋಣ. ಯಾವ ಕಾರಣಕ್ಕೆ ಯಾರಿಗೆ ಕೊಡ್ತಾರೆ, ಇವರಲ್ಲಿ ಯಾರಿಗೆ ಯಾವ ಕಾರಣಕ್ಕೆ ಕಿಚ್ಚನ ಚಪ್ಪಾಳೆ ಈ ವಾರ ಕೊಡ್ತಾರಾ, ಇದ್ರ ಬಗ್ಗೆನೂ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ವಿಷಯ ಏನಂದ್ರೆ ಕಿಚ್ಚನ ಚಪ್ಪಾಳೆ ತಗೋಣ. ಆಲ್ಮೋಸ್ಟ್ ಆಲ್ ಈ ವಾರದಲ್ಲಿ ಆಡಿರೋದೇ 3 ಟಾಸ್ಕ್. ಒಂದು ಬಾಲ್ ಟಾಸ್ಕ್, ಒಂದು ರಿಂಗ್ ಟಾಸ್ಕ್, ಅದಾದ್ಮೇಲೆ ಒಂದು ಬಾಲ್ ಕಲೆಕ್ಟ್ ಮಾಡೋ ಟಾಸ್ಕ್, ಅದೇ ಬಾಲ್ ಟಾಸ್ಕ್ನೇ. ಇನ್ನೊಂದು ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್. ಈ 3 ಟಾಸ್ಕ್ 4 ಟಾಸ್ಕ್ ಇದೆ. 4 ಟಾಸ್ಕ್ ಅಲ್ಲಿ ಯಾರು ಚೆನ್ನಾಗದ ಅಂತ ತಗೊಂಡ್ರೆ, ಒಂದು ಬಂದ್ಬಿಟ್ಟು ಅಶ್ವಿನಿ ಅವರು ಕೂಡ ಕೊನೆಯವರೆಗೂ ಎಲ್ಲಾ ಟಾಸ್ಕ್ ಆಡಿದ್ದಾರೆ. ವ್ಯಕ್ತಿತ್ವ ಅಂತ ತಗೊಂಡಾಗ ಅಲ್ಲಲ್ಲಿ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಅಭಿಷೇಕ್ ಅವರು ಕೂಡ 4 ಟಾಸ್ಕ್ ಆಡಿದ್ದಾರೆ, ಕೊನೆಗೂ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಈ 3 ಮಾತ್ರ ಬಿಟ್ಟು ಇನ್ನು ಯಾರು ಅಷ್ಟು ಚೆನ್ನಾಗಿ ಟಾಸ್ಕ್ ಆಡಿಲ್ಲ. ವ್ಯಕ್ತಿತ್ವ ಅಂತ ತಗೊಂಡಾಗ ಎಲ್ಲರೂ ಇದ್ದಾರೆ. ಆಲ್ಮೋಸ್ಟ್ ಆಲ್ ಈ ಸೀಸನ್ ಅಲ್ಲಿ ಒಳ್ಳೆ ವ್ಯಕ್ತಿತ್ವ ಅಂತ ತಗೊಂಡಾಗ ಒಳ್ಳೆ ವ್ಯಕ್ತಿತ್ವನೇ ಕಾಣಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಬೆನ್ನಿಂದ ಮಾತಾಡ್ತಾರೆ, ಇಲ್ಲ ಇನ್ನೊಬ್ಬರ ಹತ್ರ ಮಾತಾಡ್ತಾರೆ, ಫೇಸ್ ಟು ಫೇಸ್ ಮಾತಾಡೇ ಅಲ್ಲ. ಅದರಲ್ಲೂ ಗಿಲ್ಲಿ ಫೇಸ್ ಟು ಫೇಸ್ ಮಾತಾಡ್ತಾನೆ, ಅತಿ ಆಗಿ ಮಾತಾಡ್ತಾನೆ ಅಂತ ಕೆಲವರು ಅಂತಾರೆ. ಅವ್ರಿಗೆಲ್ಲ ಅವಮಾನ ಆಗ್ತಾ ಇದೆ, ನಮ್ಗೆ ಅತಿಯಾಗಿ ಮಾತಾಡ್ತಾನೆ ಅಂತಲ್ಲ, ಅದನ್ನ ಅವ್ರು ಪೋಟ್ರೆ ಮಾಡಿ ಕಳಪೆ ಕೊಡಕ್ ಪ್ರಯತ್ನ ಪಡ್ತಾರೆ. ಇಲ್ಲೇನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸಲ ಹೇಳಿದೀನಿ, ಇವಾಗಲೂ ಹೇಳ್ತೀನಿ, ವ್ಯಕ್ತಿತ್ವ ಅಂತ ತಗೊಂಡಾಗ ನಾನು ನೆಗೆಟಿವ್ ಪಾಸಿಟಿವ್ ಅಂತ ಹೇಳಕ್ ಇಷ್ಟನೇ ಪಡಲ್ಲ. ಬಟ್ ಮುಖದ ಮೇಲೆ ಹೊಡೆದಂಗೆ ಮಾತಾಡೋದು ಇಬ್ರು, ಒಂದು ರಕ್ಷಿತಾ, ಒಂದು ಗಿಲ್ಲಿ. ಇವರಿಬ್ಬರು ಬಿಟ್ರೆ ಇನ್ ಯಾರು ಮಾತಾಡಲ್ಲ. ಇದಕ್ಕಿಂತ ಮುಂಚೆ ಅಶ್ವಿನಿ ಗೌಡ ಇದ್ರು, ಈಗಿಲ್ಲ, ಬದಲಾಗಿದ್ದಾರೆ. ಸೇಫ್ ಗೇಮ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಆ ರೀತಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಅಭಿಷೇಕ್ ಬಗ್ಗೆ ತಗೊಂತೀನಿ. ಅಭಿಷೇಕ್ ಅವರು ಟಾಸ್ಕ್ ಅಲ್ಲಿ ಮಾತ್ರ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಮಾತು ಅಂತ ಬಂದಾಗ ಎಲ್ಲೂ ಕೂಡ ತುಟಿ ಬಿಚ್ಚಿಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡಿಲ್ಲ. ಮಾತಾಡಿದ್ರು ಕೂಡ ಬೆನ್ನಿಂದ ಮಾತಾಡ್ತಾನೆ. ಸ್ಟ್ಯಾಂಡ್ ಅಂತ ಬಂದಾಗ ತಗೊಂಡಲ್ಲ. ಟಾಸ್ಕ್ಗೆ ಸೀಮಿತವಾಗಿ ಕಿಚ್ಚನ್ ಚಪ್ಪಾಳೆ ಕೊಡ್ತಾರ? ಡೌಟ್. ಕೊಡಲ್ಲ ಅನ್ಸುತ್ತೆ ಅಭಿಷೇಕ್ ಅವರಿಗೆ. ಏನಕ್ಕಂದ್ರೆ ಒಂದು ವಾವ್ ಅನ್ನೋ ಮೂಮೆಂಟ್ ಎಲ್ಲೂ ಇಲ್ಲ. ಮೇನ್ ಆಗಿ ಮಾತಾಡ್ಬೇಕಂದ್ರೆ ಈ ವಾರದಲ್ಲಿ ವಾವ್ ಅನ್ನೋ ಮೂಮೆಂಟ್ ಎಲ್ಲೂ ಇಲ್ಲ. ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದು ಟಾಸ್ಕ್. ಮತ್ತೆ ಒಂದು ಸ್ವಲ್ಪ ಬೆನ್ನಿಂದ ಮಾತಾಡೋಕೆ ಶುರು ಮಾತ್ರ ಸಾಗಿತ್ತು. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ತಗೋಣ. ನನ್ಗನ್ಸುತ್ತೆ ಏನಾದ್ರೂ ಅಶ್ವಿನಿ ಗೌಡ ಅವರಿಗೆ ಲಾಸ್ಟ್ ವಾರಗಳಿಂದ ಏನೋ ಆಗ್ತಾ ಬರ್ತಾ ಇದೆ. ಬಟ್ ಈ ವಾರ ತಗೊಂಡಾಗ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರು. ಅಲ್ಲಲ್ಲಿ ಮಾತನ್ನು ತಗೊಂಡಾಗ ಕೂಡ ಚೆನ್ನಾಗಿ ಮಾತಾಡಿರಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಪ್ರಿಷಿಯೇಟ್ ಮಾಡಬೇಕು. ಕಲರ್ಸ್ ಏನಾದ್ರು ಸ್ವಲ್ಪ ಬೂಸ್ಟಪ್ ಕೊಡಬೇಕು, ಹೋಪ್ ಕೊಡಬೇಕು. ಅವ್ರಿಗೆ ಏನಾದಂದ್ರೆ ಕಿಚ್ಚನ ಚಪ್ಪಾಳೆ ಕೊಡಬಹುದು ಈ ವಾರ ಅಶ್ವಿನಿ ಗೌಡ ಅವರಿಗೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸ್ಯಾಕ್ರಿಫೈಸ್ ಎಲ್ಲ ಮಾಡಿದ್ರು ಗೊತ್ತಾನೆ. ಅಲ್ಲಿ ಅವ್ರಿಗೋಸ್ಕರ ಯಾರ ಮನೆ ಮಂದಿ ಬೇಕಾ, ನಿಮ್ಗೆ 3 ಬೇಕಾ ಅಂತ ಕೇಳಿದಾಗ ನಿರ್ಧಾರ ಮಾಡಿದ್ರಲ್ಲ, ಮನೆ ಮಂದಿಗೋಸ್ಕರ ನಾನು 10,000 ಪಾಯಿಂಟ್ ಲಕ್ಸುರಿ ಪಾಯಿಂಟ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ. ಸ್ಯಾಕ್ರಿಫೈಸ್ ಬೇರೆ ಮಾಡಿದ್ದಾರೆ, ಟಾಸ್ಕ್ ಬೇರೆ ಚೆನ್ನಾಗಿ ಆಡಿದ್ದಾರೆ, ಮಾತನ್ನ ಬಂದಾಗ ಸ್ವಲ್ಪ ಮಾತಾಡಿದ್ದಾರೆ. ಈ ಕಾರಣಕ್ಕೆ ಈ ವಾರ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬಹುದೇನೋ ಅಂತ ಇದೆ. ಇನ್ನು ಅದಾದ್ಮೇಲೆ ಚೈತ್ರ ಅವರು ಅಷ್ಟೇನೆ ಸ್ಟಾರ್ಟಿಂಗ್ ಇಂದಾನೆ ಅದನ್ನ ಟಾಸ್ಕ್ ಇವರು ನಾವು ಕುಂದಿರ್ಸ್ತೀವಿ ಆಡ್ಸಲ್ಲ ಅಂತೇಳಿ ಮಾಳು ಮತ್ತೆ ರಕ್ಷಿತ್ ಅವರು ಕುಂದಿರ್ಸ್ತಾರೆ. ಅದಾದ್ಮೇಲೆ ತುಂಬಾ ಅದ್ಭುತವಾಗಿ 3 ಟಾಸ್ಕ್ ಆಡ್ತಾರೆ. ರಿಂಗ್ ಟಾಸ್ಕ್ ಆಗಿರ್ಬೋದು, ಅದಾದ್ಮೇಲೆ ಇನ್ನೊಂದು ಬಾಲ್ ಟಾಸ್ಕ್ ಆಗಿರ್ಬೋದು, ಮತ್ತೆ ಮೇನ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್. ಆ ಗೆಸ್ ಮಾಡಿ ಆ ಬಾಕ್ಸ್ ಅಲ್ಲಿ ಇರೋ ಹೋಗುಟನೆಲ್ಲ ಬಿಡಿಸಿ ಎಲ್ಲೆಲ್ಲೆಲ್ಲ ಕೀ ಇರ್ತವೆ, ಆ ಕೀ ಎಲ್ಲ ತಗೊಂಡ್ಬಂದು ಬಿಡಿಸಿರೋದು ಅದ್ಭುತವಾಗಿ ಅಂತ ಹೇಳ್ಬೋದು, ಸೂಪರ್ ಅಂತ ಹೇಳ್ಬೋದು, ಅಮೇಜಿಂಗ್ ಅಂತ ಹೇಳ್ಬೋದು. ಆ ರೀತಿಯಾಗೆಲ್ಲ ಆಟ ಆಡಿದ್ದಾರೆ. ಇವೆಲ್ಲ ಬಿಟ್ಟು ಓನ್ಲಿ ಅದು ಒಗುಟು ಬಿಡಿಸಿ ಲಾಕ್ ಓಪನ್ ಮಾಡ್ತೀವಲ್ಲ, ಆ ಕಾರಣಕ್ಕೇನೆ ನಮ್ಮ ಚೈತ್ರಕ್ಕನಿಗೆ ಕಿಚ್ಚನ್ ಚಪ್ಪಾಳೆ ಕೊಡಬಹುದು ಅನ್ಸುತ್ತೆ. ಕಂಪೇರ್ ಟು ಅಶ್ವಿನಿ ಅಭಿಷೇಕ್ ಕಂಪೇರ್ ಮಾಡಿದ್ರೆ, ಅಭಿಷೇಕ್ ಅಶ್ವಿನಿ ಕಂಪೇರ್ ಮಾಡಿದ್ರೆ ಚೈತ್ರ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಶಿ ಇಸ್ ದ ಬೆಸ್ಟ್ ಆಫ್ ಅಪ್ರಿಸಿಯೇಷನ್ ಆಫ್ ಕಿಚ್ಚ ಸರ್ ಇನ್ ಕಿಚ್ಚನ್ ಚಪ್ಪಾಳೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅವರು ಈ ವಾರ ಎಲ್ಲಿ ಮಾತಾಡಿದ್ದಾರೆ, ಕಿಚನ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಟಾಸ್ಕ್ ಅಂತ ತಗೊಂಡಾಗ ಆ ಬಾಲ್ ತಗೊಂಡೋಗಿ ಪಾಯಿಂಟ್ಸ್ ಎಲ್ಲ ಕೌಂಟ್ ಮಾಡ್ತಾ ಇದ್ದಲ್ಲ, ಅದರಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ ಅವ್ರದ್ದು ಅಲ್ಲದೆ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಟ ಆಡಿದ್ರು. ಲಾಸ್ಟ್ ಸೀಸನ್ ಅಲ್ಲೂ ಇದೇ ರೀತಿ ಮಾಡಿದಾಗ ಅವ್ರು ಕಿಚ್ಚನ್ ಚಪ್ಪಾಳೆ ಕೊಟ್ಟಿದ್ರು. ನಿಮ್ದೆ ಅಲ್ಲದೆ ಇದ್ರು ಕೂಡ ನೀವು ಚೆನ್ನಾಗಿ ಮಾಡಿದಿರಾ, ಚೆನ್ನಾಗಿ ಆಟ ಆಡಿದಿರಾ. ನಿಮ್ಮ ಒಂದು ಅದಕ್ಕೇನಂತೀವಿ ನಾವು, ನಿಮ್ಮ ಒಳ್ಳೆತನಕ್ಕೆ ಇನ್ನೊಬ್ರು ಸೋಲಿ ಬಿಡು ನನಗೇನು ಬಂದಿರೋ ಅನ್ನೋ ಥಿಂಕ್ ಮಾಡ್ತಾ ಇದ್ರು. ಬಟ್ ನೀವು ಆ ರೀತಿ ಮಾಡಿಲ್ಲ.
ಕೊನೆಗೆ ಗೆಲ್ಸಿದ್ರ ಟಾಸ್ಕ್ ಆಡಿ ಗೆದ್ದಿದ್ರ ತುಂಬಾ ಅದ್ಭುತವಾಗಿ ಆಟ ಆಡಿರ ಅಂತೇಳಿ ಅಪ್ರಿಷಿಯೇಷನ್ ಆಗಿ ನಮ್ಮ ಕಿಚ್ಚ ಸಾರು ಈ ವಾರ ಕಿಚ್ಚನ ಚಪ್ಪಾಳೆ ನಮ್ಮ ಚೈತ್ರಕ್ಕನ್ಗೆ ಕೊಡ್ಬೋದಂತ 100% ಅನಿಸ್ತಾ ಇದೆ. ಕೊಟ್ರೆ ಚೈತ್ರಕ್ಕನ್ ಕೊಡ್ತಾರೆ, ಇಲ್ಲ ಅಂದ್ರೆ ಈ ವಾರ ಕಿಚ್ಚನ ಚಪ್ಪಾಳನೆ ಕೊಡಲ್ಲ. ನನಗನ್ಸುತ್ತೆ ಯಾಕೋ ಡೌಟ್ ಅಂತ. ಬಟ್ ಕೊಡೋದಾದ್ರೆ ಮಾತ್ರ ಈ ಮೂವರಲ್ಲಿ ಅಭಿಷೇಕ್ ಅಂತ ಕೊಡೋದಿಲ್ಲ, ಅಶ್ವಿನಿನ ಚೈತ್ರನ ಇವರಿಬ್ಬರಲ್ಲಿ ಯಾರಿಗೊಬ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಕೊಡಬಹುದು ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರು ಕೊಡ್ತಾರೆ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ಗಿಲ್ಲಿ ಕೊಡ್ತಾ ಅಂತೆಲ್ಲ ಕಮೆಂಟ್ ಮಾಡಕ್ ಹೋಗ್ಬೇಡಿ, ಗಿಲ್ಲಿ ಕೊಡೋದಲ್ಲ ಕಿಚ್ಚನ ಚಪ್ಪಾಳೆ. ಏನಕ್ಕೆ ಹೇಳಿ, ಟಾಸ್ಕ್ ಅಂತ ತಂದಾಗ ಒಂದೋ ಟಾಸ್ಕ್ ಆಡಿದ್ರು, 2 ಟಾಸ್ಕ್ ಅಲ್ಲಿ ಸೋತ್ರು, 1 ಟಾಸ್ಕ್ ಮಾತ್ರ ಟೈ ಆಗಿತ್ತು. ಕಾಮಿಡಿ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿದಾನೆ, ಎಂಟರ್ಟೈನ್ಮೆಂಟ್ ಪ್ರಕಾರ ಕೊಡ್ಬೇಕಂದ್ರೆ ಕೊಡಬೇಕು. ಅಲ್ಲಿ ಎಂಟರ್ಟೈನ್ಮೆಂಟೇ ಚೆನ್ನಾಗಿಲ್ಲ, ಎಂಟರ್ಟೈನ್ಮೆಂಟೇ ವೇಸ್ಟ್, ಎಂಟರ್ಟೈನ್ಮೆಂಟ್ ನಮ್ಮ ಮನಸ್ಸೆಲ್ಲ ನೋಯ್ತಾ ಇದೆ ಅಂತೇಳಿ ಕಳಪೆ ಕೊಡೋ ಕುಂತಾರೆ. ಅಂಥವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರ, ಡೌಟು. ಈ ರೀತಿ ಇತ್ತು ಈ ಒಂದು ಮೈ ಪ್ರಿಡಿಕ್ಷನ್. ಅಂದ್ರೆ ಇದು ಆಗ್ತಾ ಇದೆ, ಇದು ಇವ್ರಿಗೆ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡ್ತಾರೆ ಅಂತ ಕಮೆಂಟ್ ಮಾಡಿ. ನೋಡೋಣ, ಎಪಿಸೋಡ್ ನೋಡಿ ಮಾತಾಡೋಣ. ಇದು ಒಂದು ವಿಶೇಷ ಇದಾಗಿತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.